ಅಪ್ಪ ಹೇಳು. ಎಲ್ಲಿಯವರೆಗೂ ತಲುಪಿದ್ದೀಯಾ ಸೂರಜ್? ನಾನಿವಾಗ ಫ್ಲೈಟಲ್ಲಿ ಕೂತಿದ್ದೀನಿ. ಇನ್ನೇನು ಟೇಕ್ ಆಫ್ ಆಗೋಗುತ್ತೆ. ನಿಮಗೆ ನಾನು ಪ್ರಭ್ಜೋತ್ ಮನೆಗೆ ಹೋಗಾದ್ಮೇಲೆ ಫೋನ್ ಮಾಡ್ತೀನಿ. ಇವಾಗ ಇಡ್ತೀನಿ. ನಿಜವಾಗ್ಲೂ ಹೇಳು, ನೀನು ಸೂರಜ್ನ ನೋಡಕ್ ಅಷ್ಟು ಕಷ್ಟಪಡ್ತಿದೀಯೋ ಅಥವಾ 5M ಟ್ರ್ಯಾಕ್ಟರ್ ಅನ್ನು? ಹೇಳು ಹೇಳು. ಸರಿಯಾಗಿ ಹೇಳದೆ, ಇಬ್ಬರನ್ನೂ ನೋಡೋದಿದೆ. ಅಪ್ಪ ಇಲ್ಲಿ ನೋಡು, ಪ್ರಭ್ಜೋತ್ನ 5M ಟ್ರ್ಯಾಕ್ಟರ್. ನೀವು ನೋಡ್ಬೇಕು ಅಂತಿದ್ರಲ್ವಾ? ಇಲ್ಲಿ ನೋಡು ಜೀನು. ಅಪ್ಪ, ಪ್ರಭ್ಜೋತ್ನ ಹೊಲದಲ್ಲಿ ಇಂಥ ದೊಡ್ಡ ಟ್ರ್ಯಾಕ್ಟರ್ನ ಜೊತೆಗೆ ಒಂದು ಹೊಸ ಕ್ರಾಂತಿನೇ ಆಗಿದೆ. ಈ 5M ಅಂದ್ರೆ 5130M ಟ್ರ್ಯಾಕ್ಟರ್ ಫಾರ್ಮಿಂಗ್ ಫ್ಯೂಚರ್ ಅನ್ನೇ ಬದಲಾಯಿಸ್ಬಿಡುತ್ತೆ. ಇದು ಜಾನ್ ಡಿಯರ್ ಇಂಡಿಯಾದ ಎಲ್ಲಕ್ಕಿಂತ ದೊಡ್ಡ ಟ್ರ್ಯಾಕ್ಟರ್. ಅದು 130 ಹಾರ್ಸ್ ಪವರ್ನ ಪವರ್ ಟೆಕ್ ಪ್ಲಸ್ ಎಂಜಿನ್ ಜೊತೆಗೆ. ಇದನ್ನ ನೋಡಿದರೆ ತಿಳಿತಾ ಇದೆ ಈ ಟ್ರ್ಯಾಕ್ಟರ್ ಎಷ್ಟು ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಆಗಿದೆ ಎಂದು. ಹಾ, ಇಲ್ಲಿ ನೋಡಿ, ಇದರಲ್ಲಿ 4 ಸಿಲಿಂಡರ್ಗಳಿವೆ ಮತ್ತೆ 2200 RPM ನ ಕ್ಷಮತೆ ಇದೆ. ಇದರಲ್ಲಿ ಕೊಟ್ಟಿರೋ ಪವರ್ 8 ಈಕೋ ಶಿಫ್ಟ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಅಂದ್ರೆ ಎಲೆಕ್ಟ್ರೋ ಹೈಡ್ರಾಲಿಕ್ ಕ್ಲಚ್. ಇದರಲ್ಲಿ ಕ್ಲಚ್ ಪೆಡಲ್ ಅಮಕ್ದೇನೆ ಹ್ಯಾಂಡ್ ಆಪರೇಟೆಡ್ ನಾಬ್ನ ಸಹಾಯದಿಂದ ಗೇರ್ ಶಿಫ್ಟಿಂಗ್ ಸುಲಭವಾಗಿ ಮಾಡಬಹುದು. ಮತ್ತೆ ಇದ್ರ ಜೊತೆಗೆ ಬರುತ್ತೆ 32 ಫಾರ್ವರ್ಡ್, 16 ರಿವರ್ಸ್ ಸ್ಪೀಡ್ಸ್ ಮತ್ತೆ 16 ಕ್ರೀಪರ್ ಸ್ಪೀಡ್ಸ್. ಇದು ಬೇರೆ ಬೇರೆ ಫಾರ್ಮ್ ಅಪ್ಲಿಕೇಶನ್ಗಳಿಗೆ ತುಂಬಾನೇ ಉಪಯೋಗಿಯಾಗಿರುತ್ತೆ. ಪ್ರಭ್ಜ್ಯೋತಿನ ಎಕರೆಗಟ್ಟಲೆ ಹರಡಿರುವ ತೋಟಕ್ಕೆ ಇದು ಅತಿ ಸೂಕ್ತವಾಗಿದೆ. ಸಸ್ರಿಯ ಕಾಲ್ ಅಂಕಲ್ ಜಿ, ನೀವು ಸಂಪೂರ್ಣವಾಗಿ ಸರಿಯಾಗಿ ಹೇಳಿದ್ರಿ. ಅರೇ ಪ್ರಭುಜ್ಯೋತ್ ಮಗನೇ, ಹೇಗಿದ್ದೀಯಾ? ನಿಮ್ಮ ಹೊಲಗಳಲ್ಲಿ ಈ ಟ್ರ್ಯಾಕ್ಟರ್ ಅನ್ನ ನೋಡಿ ನನಗೆ ತುಂಬಾ ಸಂತೋಷವಾಯಿತು. ಹಾ, ಮತ್ತು ಇದರ ವೈಶಿಷ್ಟ್ಯಗಳು ನಿಜವಾಗಿಯೂ ಉಪಯುಕ್ತವಾಗಿವೆ. ಸೂರಜ್ ಅಂತೂ ಈ ಟ್ರ್ಯಾಕ್ಟರ್ ಅನ್ನ ನೋಡಿ ತುಂಬಾನೇ ಉತ್ಸುಕನಾಗಿದ್ದಾನೆ. ಅಪ್ಪ, ಇದರ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 165 ಲೀಟರ್ ಇದೆ ಮತ್ತೆ ಇದು 3700 kg ಲಿಫ್ಟ್ ಕೆಪಾಸಿಟಿ ಜೊತೆಗೆ ಬರುತ್ತೆ. ಅಂದರೆ ಇದು ಯಾವುದೇ ಭಾರವಾದ ಉಪಕರಣದೊಂದಿಗೆ ಆರಾಮಾಗಿ ಕೆಲಸ ಮಾಡಬಹುದು. ಹೆವಿ ಇಂಪ್ಲಿಮೆಂಟ್, ಉದಾಹರಣೆಗೆ ಪೊಟೆಟೊ ಪ್ಲಾಂಟರ್, ಮೌಂಟೆಡ್ ಡಿಸ್ಕ್ ಹ್ಯಾರೋ, MB ಪ್ಲೌ, ಈ ತರ ಇಂಪ್ಲಿಮೆಂಟ್ಗಳನ್ನ ಸುಲಭವಾಗಿ ಎತ್ಕೊಳ್ಳುತ್ತೆ. ಇದಲ್ಲದೆ ಇದರದು ಇನ್ನೊಂದು ವಿಶೇಷತೆ ಇದೆ. ಈ ಟ್ರ್ಯಾಕ್ಟರ್ ಫ್ರಂಟ್ ಹಿಚ್ ಫ್ರಂಟ್ PTO ಜೊತೆಗೆ ಬರುತ್ತೆ. ಅಂದ್ರೆ ಒಂದೇ ಸಮಯದಲ್ಲಿ 2 ಇಂಪ್ಲಿಮೆಂಟ್ ಜೊತೆಗೆ ನೀವು ಕೆಲಸ ಮಾಡಬಹುದು. ಅಂದರೆ ಇಂಧನ ಮತ್ತು ಸಮಯ ಎರಡೂ ಉಳಿತಾಯ. ಹೌದು. ಮತ್ ಇಲ್ಲಿ ನೋಡಿ ಅಪ್ಪ, ಇದರ ಕ್ಯಾಬಿನ್ ಪ್ರೀಮಿಯಂ ಮತ್ತೆ ತುಂಬಾ ಸ್ಪೇಷಿಯಸ್ ಆಗಿದೆ. ಇದರಲ್ಲಿ ಬರುತ್ತೆ ಸ್ಮಾರ್ಟ್ ಡಿಜಿಟಲ್ ಡಿಸ್ಪ್ಲೇ ಮತ್ತೆ ಅಡ್ಜಸ್ಟಬಲ್ ಸ್ಟೇರಿಂಗ್. ಆಪರೇಷನ್ ಸೀಟ್ ಕೂಡ ಏರ್ ಸಸ್ಪೆನ್ಷನ್ ಇಂದ ಕೂಡಿದೆ. ಅದು 6 ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಇದರ ಕಾರಣ ಆಪರೇಟರ್ ಆರಾಮಾಗಿ ಕೆಲಸ ಮಾಡಬಹುದು. ಇದರ ಜೊತೆಗೆ ಕೊಡಲಾಗಿದೆ ಎಲೆಕ್ಟ್ರೋ ಹೈಡ್ರಾಲಿಕ್ PTO ಕಂಟ್ರೋಲ್, ಎಲೆಕ್ಟ್ರೋ ಹೈಡ್ರಾಲಿಕ್ ಲಿಫ್ಟ್ ಕಂಟ್ರೋಲ್ ಮತ್ತೆ ಫಿಂಗರ್ ಆಪರೇಟೆಡ್ ಆಕ್ಸೆಲರೇಟರ್. ಇಂತಹ AC ಕ್ಯಾಬಿನ್ ಟ್ರ್ಯಾಕ್ಟರ್ ಪ್ರತಿಯೊಬ್ಬ ರೈತನ ಕನಸು. ವಾಹ್, ನೋಡಿಯೇ ಮನಸ್ಸು ಸಂತೋಷವಾಯಿತು. ಇವೆಲ್ಲ ಇದರಲ್ಲಿರೋ ಕೆಲವೇ ಫೀಚರ್ಗಳು. ನೀವು ಒಂದೊಂದು ಫೀಚರ್ನು ಕೇಳಿದ್ರೆ ದಂಗಾಗಿ ಹೋಗ್ತೀರಿ. ಉದಾಹರಣೆಗೆ ಇದರಲ್ಲಿ ಕೊಟ್ಟಿರೋ SCV ನ ಕಾರಣ ಬೇಲರ್ನ ಆಪರೇಟ್ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಈ ಟ್ರ್ಯಾಕ್ಟರ್ ರೈತರಿಗೆ ಬಯೋಮಾಸ್ ಬೇಸ್ಡ್ ಪವರ್ ಪ್ಲಾಂಟ್ಸ್ಗಳಿಗೆ ಕ್ರಾಪ್ ರೆಸಿಡ್ಯೂ ಮತ್ತೆ ಬೇಲ್ಗಳನ್ನ ಒಟ್ಟುಗೂಡಿಸಲು ಮತ್ತೆ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಸಕ್ಷಮವಾಗಿರುತ್ತೆ. ಇದರಿಂದ ಅಧಿಕವಾದ ಆದಾಯದ ಅವಕಾಶ ಕೊಡುತ್ತೆ ಮತ್ತು ಪರಿಸರ ಸ್ನೇಹಿ ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಟ್ಟು ಸಸ್ಟೈನಬಿಲಿಟಿ ಕೂಡ ಅದರ ಯೋಗದಾನ ನೀಡುತ್ತೆ. ಸೂರಜ್, ಈ ಟ್ರ್ಯಾಕ್ಟರ್ ಕಡಿಮೆ ಬೆಳೆ ವಿಂಡೋಗಳಲ್ಲಿ ಕೃಷಿ ಮಾಡಲು ತುಂಬಾನೇ ಉಪಯುಕ್ತವಾಗುತ್ತದೆ. ಫ್ರಂಟ್ ಹಿಚ್ ಫ್ರಂಟ್ PTO, ಬಲವಾದ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನಿಂದ ಅತಿ ಶಕ್ತಿಶಾಲಿಯಾದ ಪ್ರತಿಯೊಂದು ಕೆಲಸವನ್ನು ತ್ವರಿತವಾಗಿ ಮಾಡಬಲ್ಲದು ಮತ್ತು ಇದರಿಂದ ರೈತರು ತಮ್ಮ ಉತ್ಪನ್ನವನ್ನು ಕೂಡ ಹೆಚ್ಚಿಸಬಹುದು. ಇದಲ್ದೇನೆ ಈ ಟ್ರ್ಯಾಕ್ಟರ್ JD ಲಿಂಕ್ ಕನೆಕ್ಟಿವಿಟಿ ಜೊತೆಗೆ ಬರುತ್ತೆ ಮತ್ತೆ ಐಸೋಬಸ್ ಕಂಪ್ಯಾಟಬಲ್. ಅದರಿಂದ ಸ್ಮಾರ್ಟ್ ಇಂಪ್ಲಿಮೆಂಟ್ಸ್ ಇದಕ್ಕೆ ಸುಲಭವಾಗಿ ಕನೆಕ್ಟ್ ಆಗಬಹುದು. ಸೂರಜ್, ಈ ಟ್ರ್ಯಾಕ್ಟರ್ ಕೇವಲ ಕೃಷಿಯ ಭವಿಷ್ಯವಲ್ಲ, ಇದೇ ಭವಿಷ್ಯದಿಂದ ಬಂದಂತ ಒಂದು ಅದ್ಭುತವಾಗಿದೆ. ಹೌದಪ್ಪ, ನಾನಂತೂ ಇದನ್ನು ಓಡಿಸಿದಾಗ್ಲಿಂದ ನಿರ್ಣಯನೇ ಮಾಡಿಬಿಟ್ಟೆ, ಒಂದಲ್ಲ ಒಂದಿನ ಈ ಟ್ರ್ಯಾಕ್ಟರ್ ನಮ್ಮನೆ ಮುಂದೆನೂ ಪಾರ್ಕ್ ಆಗುತ್ತೆ ಅಂತ. ಹಾ, ಖಂಡಿತ. ಈ ಟ್ರ್ಯಾಕ್ಟರ್ ಅನ್ನ ತಯಾರಿಸಲ್ಪಟ್ಟಿದ್ದೇ ಪ್ರಗತಿಪರ ಮತ್ತು ಕೃಷಿಯಲ್ಲಿ ಯಾವಾಗಲೂ ಮುಂದುವರಿಯುವ ರೈತನಿಗೋಸ್ಕರನೇ. ಮತ್ತೆ ನೀವು ನಿಮ್ಮ ತಂದೆಯವರು ಇಬ್ಬರು ಯಾವಾಗಲೂ ಪ್ರಗತಿಪರ ರೈತರಾಗಿದ್ದೀರಿ.
ಅಡ್ವಾನ್ಸ್ ಟೆಕ್ನಾಲಜಿ, ಎಕ್ಸ್ಟ್ರಾ ಪವರ್, ಕೊಡುತ್ತೆ ಆರಾಮ ಮತ್ತೆ ಮಾಡುತ್ತೆ ಸ್ಮಾರ್ಟ್ ಕೆಲಸ. ಅದರ ಹೆಸರೇನು? ಜಾನ್ ಡಿಯರ್ 5M ಟ್ರ್ಯಾಕ್ಟರ್. ನೀವು ವಿದ್ಯಾವಂತರಾಗಿದ್ದೀರಿ. ನಿಮ್ಮ ಜ್ಞಾನ ಮತ್ತು ನಾವೀನ್ಯತೆ ಕೃಷಿಯನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯಬಹುದು. ನಾವು ಈ ಭೂಮಿಗೆ ಸೇರಿದವರು, ಈ ಭೂಮಿ ನಮಗೆ ಸೇರಿದ್ದು. ನೆನಪಿರಲಿ. ಅಪ್ಪ, ಈಗ ನನಗೆ ಗೊತ್ತಾಯ್ತು ನಾನು ಏನು ಮಾಡಬೇಕೆಂದು.